ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಬೇರೆಯವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಆ ಚಾನಲಿಂದ ನೋಟಿಫಿಕೇಷನ್ ಬರಲ್ಲ. ಯಾಕೆ ಬರಲ್ಲ ಮತ್ತು ಏನು ಸೆಟ್ಟಿಂಗ್ಸನ್ನು ಬರಬೇಕು ಅಂತಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಎರಡು ಸೆಟ್ಟಿಂಗ್ಸ್ನ ನೀವು ಮಾಡಬೇಕಾಗುತ್ತೆ. ನೀವು ತಪ್ಪಾಗಿ ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಂಡ್ರೆ ಯಾವ ಥರ ಮಾಡಬೇಕು ಕರೆಕ್ಟಾಗಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ಚಾನಲ್ನ ಈ ವಿಡಿಯೋನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿಬಿಡ್ಬೇಕು. ಇದನ್ನು ಕ್ಲಿಕ್ ಮಾಡಿದರೆ ಈಗ ಸಬ್ಸ್ಕ್ರೈಬ್ ಆಯಿತು. ಫ್ರೆಂಡ್ಸ್, ಈಗ ಭಾಳಷ್ಟು ಜನ ಇದನ್ನೇ ತಪ್ಪು ಮಾಡೋದು. ಈ ಥರ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಯಿತು ಈ ಚಾನಲ್ಗೆ, ಮುಂದೆ ಇವರು ಏನಾದರೂ ನಮ್ಮ ಚಾನಲ್ಗೆ ಅವ್ರ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಮಗೆ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇನ್ನೂ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗಿರುತ್ತೆ. ಏನಂದರೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಇರುತ್ತೆ, ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಇದನ್ನು ಇಲ್ಲಿ ಆಲ್ ಅಂತಿದೆಯಲ್ಲ, ಇಲ್ಲಿ ಪರ್ಸ್ನಲೈಸ್ಡ್ ಅಂತೇಳಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಿದ್ರೆ ರೈಟ್ ಮಾರ್ಕ್ ಪರ್ಸ್ನಲೈಸ್ಡ್ ಮೇಲಿದೆ. ಈಗ ಆಲ್ ಅಂತೇಳಿ ಕ್ಲಿಕ್ ಮಾಡಿದರೆ ಈ ಥರ ಸಿಂಬಲ್ ಬರುತ್ತೆ. ಈ ಥರ ಸಿಂಬಲ್ ಬಂದರೆ ನಿಮಗೆ ಅವ್ರ ಚಾನಲಲ್ಲಿ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅಥವಾ ಏನಾದರೂ ನೋಟಿಫಿಕೇಷನ್ಸ್ ಅಥವಾ ಕಮ್ಯುನಿಟಿ ಪೋಸ್ಟ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಅವರು ಏನಾದರೂ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಾರೆ ಅಥವಾ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಥವಾ ಲೈವ್ ಬಂದಿದ್ದಾರೆ, ಎಲ್ಲನೂ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇದು ಭಾಳಷ್ಟು ಜನ ಮಾಡೋ ಒಂದು ತಪ್ಪು. ಸಬ್ಸ್ಕ್ರೈಬ್ ಮಾಡೋದು ಕರೆಕ್ಟಾಗಿ ಮಾಡಿರಲ್ಲ, ಇದರಿಂದ ಅವ್ರಿಗೆ ನೋಟಿಫಿಕೇಷನ್ ಬರ್ತಾ ಇರಲ್ಲ. ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅವ್ರ ಚಾನಲಿಂದ. ಎರಡನೇ ಸೆಟ್ಟಿಂಗ್ ಏನು ತಪ್ಪಾಗಿರುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದೇ ಆಗಿರ್ಬೋದು ಅಥವಾ ಏನಾದರೂ ಪ್ರಾಬ್ಲಮಿಂದನೂ ಆಗಿರ್ಬೋದು. ಈಗ ನೀವು ಸರಿ ಮಾಡ್ಕೋಬೇಕು. ಫ್ರೆಂಡ್ಸ್, ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಜಿಮೇಲ್ ಲೋಗೋ ಇರುತ್ತೆ, ಜಿಮೇಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಸ್ಲೈಡ್ ಮಾಡಿ ಇಲ್ಲಿ ನೋಟಿಫಿಕೇಷನ್ಸ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರಿಪ್ಷನ್ಸ್ ಅಂತಿದೆ, ಇದನ್ನು ಆಫ್ ಆಗಿರುತ್ತೆ. ಫ್ರೆಂಡ್ಸ್, ಕೆಲವೊಂದು ಬಾರಿ ಆಫ್ ಆಗಿರುತ್ತೆ, ಇದು ಆನಲ್ಲಿ ಇರಬೇಕು. ನೋಟಿಫೈ ಮೀ ಅಬೌಟ್ ಆ್ಯಕ್ಟಿವಿಟಿ ಫ್ರಮ್ ದ ಚಾನಲ್ಸ್ ದಟ್ ಐ ಆಮ್ ಸಬ್ಸ್ಕ್ರೈಬ್ಡ್ ಟು ಅಂತಿದೆ. ಅಂದರೆ ಏನಾದರೂ ಆ್ಯಕ್ಟಿವಿಟಿ ಅವ್ರು ಮಾಡಿದರೆ, ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಚಾನಲ್ಗೆ, ಅವ್ರು ಏನಾದರೂ ಆ್ಯಕ್ಟಿವಿಟಿ ಮಾಡಿದರೆ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದರೆ, ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದರೆ, ಲೈವ್ ಬಂದರೆ ಅಂಥ ಒಂದು ನೋಟಿಫಿಕೇಷನ್ಸ್ ನಮಗೆ ಬರಬೇಕು ಅಂದರೆ ಇದನ್ನು ಆನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಆಫ್ ಮಾಡಿದರೂ ಕೂಡ ನಮಗೆ ಅಂದರೆ ನೋಟಿಫಿಕೇಷನ್ಸ್ ಏನೂ ಬರಲ್ಲ. ಫ್ರೆಂಡ್ಸ್, ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ, ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ನೋಟಿಫಿಕೇಷನ್ ಬರಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಈ ಒಂದು ಎರಡು ಕಾರಣದಿಂದ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರಲ್ಲ. ಫ್ರೆಂಡ್ಸ್, ಕರೆಕ್ಟಾಗಿ ಈ ಎರಡು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ಖಂಡಿತ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.